ಕುತಂತ್ರಿ ಪಾಕಿಸ್ತಾನದ ಮೇಲೆ ಭಾರತ ಆಪರೇಷನ್ ಸಿಂಧೂರ ಪ್ರಾಜೆಕ್ಟನ್ನು ಯಶಸ್ವಿಯಾಗಿ ಈಗಾಗಲೇ ನಿಭಾಯಿಸಿದೆ. ಈ ಆಪರೇಷನ್ ಸಿಂಧೂರ ಹೊಡೆತವನ್ನು ಪಾಕಿಸ್ತಾನ ತಡ್ಕೊಂಡಿದೆಯಾ? ನಿಜವಾಗ್ಲೂ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ ನಂತರ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತೀವಿ. ಉಗ್ರರ ನೆಲೆಗಳು ಉಡಿಸಾಗಿವೆ. ಭಾರತದ ದಾಳಿಗೆ ಆ ಪ್ರದೇಶಗಳೆಲ್ಲ ಛಿದ್ರವಾಗಿ ಹೋಗ್ಬಿಟ್ಟಿದೆ. ಪ್ರಮುಖವಾಗಿ ಬಹವಲ್ಪುರದ ಜಾಮಿಯಾ ಮಸೀದಿ ಹಾಗೂ ಮುರಿಡಿಕೆಯ ನಗರ ಉಡೀಸಾಗ್ಬಿಟ್ಟಿದೆ. ಲಷ್ಕರ್ ಭಯೋತ್ಪಾದಕರ ಕೇಂದ್ರ ಕಚೇರಿ ಕೂಡ ಧ್ವಂಸವಾಗ್ಬಿಟ್ಟಿದೆ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಕೇಂದ್ರ ಕಚೇರಿ ಅದು. ದಾಳಿಗೂ ಮುನ್ನ ಸುತ್ತಮುತ್ತ ಎಲ್ಲ ಹಸಿರು ಹಸಿರು ಅನ್ನುವಂತಹ ಚಿತ್ರ, ದಾಳಿ ಆದಮೇಲೆ ಬರೀ ಬೂದಿ ಹಂಗಿದೆ. ಈಗ ದಾಳಿಗೂ ಮುನ್ನ ಮತ್ತು ದಾಳಿಯ ನಂತರ ಸ್ಯಾಟಲೈಟ್ ಚಿತ್ರಗಳು ನಮಗೆ ಲಭ್ಯವಾಗಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಮುರಿಡಿಕೆ ನಗರ ಹೆಂಗಿದೆ ಅಂದರೆ, ಒಂದು ದಿನದ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತಕ್ಕಂಥದ್ದನ್ನು ನೋಡಿದ್ರೆ ದಾಳಿಯ ಪರಿಣಾಮ ಎಷ್ಟರ ಮಟ್ಟಿಗಿತ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಒಂದು ದಾಳಿ, ಒಂದು ಏರ್ ಸ್ಟ್ರೈಕ್ ಆ ಇಡೀ ಕಂಪ್ಲೀಟ್ ಪ್ರದೇಶದ ಚಿತ್ರಣವನ್ನೇ ಬದಲಾಯಿಸ್ಬಿಟ್ಟಿದೆ. ಇದೇನಾ ಮುರಿಡಿಕೆ ನಾವು ನೋಡಿದ್ದು ಅಂತ ಅಂದ್ಕೋಬೇಕು ಅಲ್ಲಿನ ಸ್ಥಳೀಯರು. ಆ ಪರಿಪ್ರಮಾಣದಲ್ಲಿ ನೋಡಿ, ಎರಡೂ ನೋಡ್ತಾ ಇದ್ದೀರಾ ನೀವು. ದಾಳಿಯ ಮುನ್ನ ಲೆಫ್ಟ್ ವಿಂಡೋದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನೋಡಿ, ಎಷ್ಟು ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಪ್ರದೇಶ ಅಂತ. ದಾಳಿಯ ನಂತರ ನೋಡಿ, ಎಲ್ಲೂ ಗ್ರೀನೇ ಕಾಣಿಸ್ತಾ ಇಲ್ಲ, ಎಲ್ಲ ಬೂದಿ ಥರ ಆಗ್ಬಿಟ್ಟಿದೆ, ಒಂಥರ ಸ್ಕೆಲಿಟನ್. ದಾಳಿಗೂ ಮುನ್ನ ಒಂದು ಸುಂದರವಾದ ನಗರ, ದಾಳಿಯ ನಂತರ ಸ್ಕೆಲಿಟನ್ ಥರ ಆಗ್ಬಿಟ್ಟಿದೆ. ಈಗ ಅಂದಾಜು ಮಾಡಿ ಆ ಭಾಗದಲ್ಲಿ ವಾಸ ಇದ್ದ ಜನರ ಗತಿ ಏನಾಗಿರಬಹುದು? ನಾವು ಈ ಥರ ಪಿಕ್ಚರ್ಗಳನ್ನು ಯುಕ್ರೇನ್ನಲ್ಲಿ ನೋಡ್ತಾ ಇದ್ವಿ ಸಾಮಾನ್ಯ. ಈಗ ರಷ್ಯಾ ಉಕ್ರೇನ್ ದಾಳಿಯ ನಂತರ, ದಾಳಿಗೂ ಮೊದಲು ಉಕ್ರೇನ್ ಹೇಗಿತ್ತು ಅಂತ ಈಗ ನಾವು ಮುರಿಡಿಕೆಯಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಭಾರತದ ಫೈಟರ್ ಜೆಟ್ಗಳು ಹಾರಿಸಿದಂತಹ ಆ ಕ್ಷಿಪಣಿಗಳೇನಿದೆ ಎಲ್ಲವನ್ನ ಉಡೀಸ್ ಮಾಡಾಕ್ಬಿಟ್ಟಿದೆ, ಧ್ವಂಸ. ಇನ್ನು ಆ ಜಾಗದಲ್ಲಿ ಸದ್ಯಕ್ಕೆ ಗಿಡಮರಗಳು ಬೆಳೆಯಲ್ಲ, ಹಾಗಾಗಿದೆ. ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. 21 ಕಡೆ ನಾವೇನು ದಾಳಿ ಮಾಡಿದ್ದೀವಲ್ಲ, ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಇದೇ ರೀತಿ ಚಿತ್ರಣಗಳು ಕಂಡು ಬರ್ತಾ ಇದೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಸ್ಯಾಟಲೈಟ್ ಫೋಟೋಸ್. ದಾಳಿಗೆ ಮುನ್ನ ಹೇಗಿತ್ತು, ದಾಳಿಯ ನಂತರ ಹೇಗಿದೆ ಅಂತ ಒಂದೇ ಜಾಗ, ಒಂದೇ ಪ್ಲೇಸ್, ವ್ಯತ್ಯಾಸ ನೋಡಿ. ಯುದ್ಧದ ಪರಿಣಾಮಗಳನ್ನು ಇದರಲ್ಲಿ ಅರ್ಥ ಮಾಡ್ಕೋಬೋದು. ಮುರಿಡಿಕೆ ಅಂತಲೇ ಅಲ್ಲ, ಅದು ಯಾವುದೇ ದೇಶ ಆಗಿರಲಿ, ಯಾವುದೇ ನಗರ ಆಗಿರಲಿ, ಒಂದು ಸರ್ತಿ ಹಿಟ್ ಆಯಿತು ಅಲ್ಲಿಗೆ ಅಂತಂದರೆ ಪ್ರದೇಶ ಕಂಪ್ಲೀಟ್. ಇದು ನೋಡ್ತಾ ಇದ್ದೀರಲ್ಲ, ಇದು ಮಸೀದಿ. ಆ ಮಸೀದಿ ಪ್ರದೇಶ ಹೇಗಾಗಿದೆ ಅಂತಕ್ಕಂಥದ್ದು ನೋಡಿ. ಯಾವ ಪ್ರಮಾಣದಲ್ಲಿ ಬಂದು ಅಲ್ಲಿ ಸ್ಟ್ರೈಕ್ ಮಾಡಿರಬಹುದು ನಮ್ಮ ಏರ್ಫೋರ್ಸ್ನವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇದೊಂದು ಸ್ಯಾಂಪಲ್ ಅಷ್ಟೇ. ಉಗ್ರರನ್ನು ಪೋಷಿಸುವಂತಹ ಪಾಕಿಸ್ತಾನ ತನ್ನ ದೇಶದಲ್ಲಿ ಸಾವಿರ ಉಗ್ರ ನೆಲೆಗಳನ್ನು ಇಟ್ಕೊಂಡಿರ್ಬೋದು, ಇಲ್ಲ ಅಂತಿಲ್ಲ. ಆ ದೇಶದ ಜನರಿಗೆ ತಿನ್ನಕ್ಕೆ ಗತಿ ಇಲ್ಲ, ಉಗ್ರರಿಗೆ ಮಾತ್ರ ದುಡ್ಡು ಬರುತ್ತೆ. ಇಂಥ ಕಟ್ಟಡಗಳಲ್ಲಿ ಉಗ್ರರಿಗೆ ತರಬೇತಿ ಅಂತೆ, ಉಗ್ರರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಜಾಗಗಳಿವೆಲ್ಲ. ಮೇಲ್ನೋಟಕ್ಕೆ ಪ್ರಾರ್ಥನಾ ಮಂದಿರ, ಮದರಸಾ ಅಂತ ಹೆಸರು ಹಾಕ್ಕೊಂಡ್ಬಿಡೋದು, ಒಳಗಡೆ ಮಾಡೋದೆಲ್ಲ ಕೆಲಸಗಳು. ಇದೆಲ್ಲ ಮಾಹಿತಿಯನ್ನು ಭಾರತ ಸಂಗ್ರಹಿಸಿತ್ತು. ಹಾಗಾಗಿಯೇ ಅದನ್ನು ಟಾರ್ಗೆಟ್ ಮಾಡಿ ತಡರಾತ್ರಿಯಲ್ಲಿ ಹೊಡೆದಿರ್ತಕ್ಕಂಥದ್ದು. ಈಗ ಯುದ್ಧದ ನಂತರದ ಪರಿಣಾಮಗಳನ್ನು ಪಾಕಿಸ್ತಾನ ಎದುರಿಸಬೇಕಾಗಿದೆ. ಯುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಆಪರೇಷನ್ ಸಿಂಧೂರ, ಅದರ ಪರಿಣಾಮವನ್ನು ಈಗ ಆ ದೇಶ ಎದುರಿಸಬೇಕು. ಅದಕ್ಕೇ ಯಾವ ದೇಶಗಳು ಕೂಡ ಯುದ್ಧವನ್ನು ಸಾಮಾನ್ಯವಾಗಿ ಬಯಸಲ್ಲ. ಒಂದು ಯುದ್ಧ ಆಯಿತು ಅಂತಂದರೆ 10, 15, 20 ವರ್ಷ ಹಿಂದೆ ಕೊಟ್ಟೋಗುತ್ತೆ ಆ ರಾಷ್ಟ್ರ ಅಭಿವೃದ್ಧಿಯಲ್ಲಿ. ಇದನ್ನೆಲ್ಲ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು, ರೀಬಿಲ್ಡ್ ಮಾಡಬೇಕು. ಎಷ್ಟೆಲ್ಲ ಖರ್ಚಾಗುತ್ತೆ ಅದಕ್ಕೆ. ಒಂದು ಕಟ್ಟಡದ ದುಸ್ಥಿತಿ ಹೀಗಾಗಿದೆ ಅಂತಂದರೆ ಯುದ್ಧಗಳು ದೇಶಗಳ ಮೇಲೆ ಆದಾಗ ಯಾವ ರೀತಿ ಆಗಬಹುದು, ಎಷ್ಟು ಲಾಸ್ ಆಗ್ಬೋದು, ಈ ನಷ್ಟವನ್ನು ಪಾಕಿಸ್ತಾನ ಭರಿಸಲೇಬೇಕು. ಯಾಕೆಂದರೆ ಅದು ಅರ್ಹ ರಾಷ್ಟ್ರ, ಉಗ್ರರನ್ನು ಪೋಷಿಸುತ್ತಿರುವಂತಹ ರಾಷ್ಟ್ರ. ಹೀಗಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಆಪರೇಷನ್ ಸಿಂಧೂರದ ನಂತರ ಮತ್ತು ಆಪರೇಷನ್ ಸಿಂಧೂರಕ್ಕೂ ಮೊದಲು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಸ್ಯಾಟಲೈಟ್ ಚಿತ್ರಗಳು ಏನು ಹೇಳ್ತವೆ, ಯುದ್ಧದ ಪರಿಣಾಮಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಐ ಥಿಂಕ್ ಈ ಫೋಟೋಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತವೆ ಅಂತ ಅನಿಸುತ್ತೆ. ಹೇಗೆ ಅದನ್ನು ವಿವರಿಸ್ಬೋದು ಅಂತ ಮಾದೇಶ್?
ಖಂಡಿತವಾಗ್ಲೂ ಅರವಿಂದ, ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಇದು ಪಾಕಿಸ್ತಾನವ ಅನ್ನೋ ರೀತಿಯಾಗಿ ಅಂದರೆ ಏನೆಲ್ಲ ಯಾವುದೇ ರೀತಿಯಂಥ ಭೀತಿ ಇಲ್ಲದೆ ಅಲ್ಲಿ ಉಗ್ರ ಚಟುವಟಿಕೆಗಳನ್ನೇನು ನಡೆಸ್ತಾ ಇದ್ರು, ಅಂದರೆ ಹಲವು ವರ್ಷಗಳಿಂದ ನಡೆಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾಗಿ ಪರಿಶೀಲನೆಯನ್ನು ಮಾಡಿತ್ತು. ಅಂದರೆ ಏನೆಲ್ಲ ಚಿತ್ರಗಳನ್ನು ಸಂಗ್ರಹಿಸಬಹುದು ಅವೆಲ್ಲನೂ ಕೂಡ ಸಂಗ್ರಹಿಸಿತ್ತು. ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಉಗ್ರರಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಭಾರತ ಸೇನೆ ಪಡೆದುಕೊಂಡಿತ್ತು. ಅವೆಲ್ಲವನ್ನು ಕೂಡ ನೋಡಿದ ನಂತರ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಬೇಕು, ಎಲ್ಲಿ ನಮ್ಮ ಗುರಿ ಹೋಗಬೇಕು ಅನ್ನುವಂಥ ನಿಟ್ಟಲ್ಲಿ 21 ಕಡೆಗಳಲ್ಲಿ ಅಂದರೆ ಉಗ್ರರೇನು ಸಂಪೂರ್ಣವಾಗಿ ಯಾವುದೇ ಭೀತಿ ಇಲ್ಲದೆ, ಅಂದರೆ ಪಾಕಿಸ್ತಾನ ಅಲ್ಲಿ ಅವರನ್ನು ಪೋಷಿಸ್ತಾ ಇತ್ತು ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತು. ಅಂಥ ಜಾಗಗಳಲ್ಲಿ ಅಂದರೆ ಭೀತಿ ಇಲ್ಲದೆ ಬದುಕ್ತಾ ಇದ್ದಂಥ ಉಗ್ರರನ್ನು ಅಟ್ಯಾಕ್ ಮಾಡುವಂಥ ಕೆಲಸವನ್ನು ನಮ್ಮ ಭಾರತೀಯ ಸೇನೆ ಮಾಡಿದೆ. ಏನು ಆಪರೇಷನ್ ಸಿಂಧೂರ ಇದೆ ಅದು ಸಂಪೂರ್ಣವಾಗಿ ಯಶಸ್ವಿ ಕೂಡ ಆಗಿರುವಂಥದ್ದು. ಆ ಚಿತ್ರಣಗಳನ್ನು ನೋಡಿದ್ರೆ, ಅದು ಸ್ಯಾಟಲೈಟ್ ಚಿತ್ರಗಳು ಮತ್ತು ಈಗಿನ ಪರಿಸ್ಥಿತಿಯ ಚಿತ್ರಗಳನ್ನು ಗಮನಿಸಿದ್ರೆ, ವಿಡಿಯೋಗಳನ್ನು ಗಮನಿಸಿದ್ರೆ ಸಂಪೂರ್ಣವಾಗಿ ನಾಮಾವಶೇಷ ಆಗಿದ್ದಾವೆ. ಯಾಕಂದರೆ ಇನ್ನು ಮತ್ತೆ ಅದನ್ನು ರೀಬಿಲ್ಟ್ ಮಾಡೋದು ಕೂಡ ಕಷ್ಟ. ಆ ಮಟ್ಟಕ್ಕೆ ಡ್ಯಾಮೇಜನ್ನು ಭಾರತೀಯ ಸೇನೆ ಮಾಡಿರುವಂಥದ್ದು ಆಪರೇಷನ್ ಸಿಂಧೂರದ ಮೂಲಕ. ಮತ್ತೆ ಅಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗದಂಥ ರೀತಿಯಲ್ಲಿ ಹೊಡೆತವನ್ನು ಈಗ ಭಾರತ ಸೇನೆ ಕೊಟ್ಟಿದೆ. ಈಗ ಪರಿಸ್ಥಿತಿ ತುಂಬಾನೇ ಭಿನ್ನ ಆಗಿದೆ. ಅಂದರೆ ಇದು ಅದೇ ಕಟ್ಟಡವ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ಕಟ್ಟಡ ಅಲ್ಲ, ಅದು ಸಂಪೂರ್ಣವಾಗಿ ಒಂದು ರೀತಿ ಸಂಪೂರ್ಣವಾಗಿ ಹಾಳಾಗೋಗಿದೆ ಅದು. ಅಂದರೆ ಅಲ್ಲಿ ಯಾವುದೇ ರೀತಿಯಾಗಿ ಮತ್ತೆ ಅದನ್ನು ನಾವು ಪುನರ್ ನಿರ್ಮಾಣ ಮಾಡ್ತೀವಿ, ಮರು ನಿರ್ಮಾಣ ಮಾಡ್ತೀವಿ, ಆ ಡ್ಯಾಮೇಜ್ಗಳನ್ನು ಸರಿಪಡಿಸ್ಕೊಳ್ತೀವಿ ಅನ್ನುವಂಥ ಪರಿಸ್ಥಿತಿ ಅಲ್ಲಿ ಏನು 21 ಕಡೆಗಳಲ್ಲಿ ಭಾರತ ದಾಳಿ ಮಾಡಿದೆ ಆ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇಲ್ಲ. ಒಟ್ಟಾರೆ ಪಾಕಿಸ್ತಾನ ಇನ್ನಾದರೂ ಪಾಠ ಕಲಿಬೇಕು, ಆದರೆ ಆ ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ಯಾಕಂದರೆ ಈಗ ಪಾಕಿಸ್ತಾನ ಕೂಡ ಶೆಲ್ ದಾಳಿಗಳನ್ನು ಮುಂದುವರಿಸಿರುವಂಥದ್ದು ನಮಗೂ ಕೂಡ. ಅಂದರೆ ನಾವು ಉಗ್ರರನ್ನ ಟಾರ್ಗೆಟ್ ಮಾಡಿದ್ವಿ, ಭಯೋತ್ಪಾದಕರನ್ನು ಟಾರ್ಗೆಟ್ ಮಾಡಿದ್ವಿ, ಅವರು ಮಾತ್ರ ನಮ್ಮ ಗುರಿಯಾಗಿದ್ದರು. ಪಾಕಿಸ್ತಾನದ ಪ್ರಜೆಗಳಾಗಲಿ ಅಥವಾ ಪಾಕಿಸ್ತಾನದ ಸೇನೆ ಆಗಲಿ ನಮ್ಮ ಗುರಿ ಆಗಿರಲಿಲ್ಲ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಿ ಸಹಿತ, ರಕ್ಷಣಾ ಸಚಿವರ ಸಹಿತ, ಸೈನ್ಯದ ಮುಖ್ಯಸ್ಥರುಗಳು ಕೂಡ ಹೇಳಿರುವಂಥದ್ದು. ಆದರೆ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ಏನು ಅಂದರೆ ಕೇವಲ ನಾಗರಿಕರನ್ನು, ಅಂದರೆ ನಮ್ಮ ಪೂಂಚ್ ಪ್ರದೇಶದ ನಾಗರಿಕರನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಹಾಗೆ ಗುರುದ್ವಾರವನ್ನು ಟಾರ್ಗೆಟ್ ಮಾಡಿ ದಾಳಿಗಳನ್ನು, ಶೆಲ್ ದಾಳಿಗಳನ್ನು ಮಾಡ್ತಾ ಇರುವಂಥದ್ದು. ಇದು ಇನ್ನೂ ಕೂಡ ಪಾಠ ಕಲಿತಿಲ್ಲ ಪಾಕಿಸ್ತಾನ. ಆಪರೇಷನ್ ಸಿಂಧೂರದ ನಂತರವೂ ಕೂಡ ಪಾಠ ಕಲಿದೆ. ಈ ರೀತಿಯಾಗಿ ದಾಳಿಗಳನ್ನು ಮಾಡ್ತಾ ಇರುವಂಥದ್ದು ಇನ್ನಷ್ಟು ಬೇಕಾಗಿದೆ ಅನ್ನುವಂಥ ಪರಿಸ್ಥಿತಿಯನ್ನೇ